ಗುಡ್ ಲಕ್. ತುಂಬ ಚಂದನೆ ಪ್ರಯತ್ನ, ಲವ್ಲಿ, ಹೊಸ ಥರದ ನಿರೂಪಣೆ ಇದೆ. ವಸಿಷ್ಠನ ಹೀರೋ ಒಂದು ಹೊಸ ಅವತಾರದಲ್ಲಿ ನೋಡ್ತಾ ಇದ್ವಿ. ಗುಡ್. ಪ್ರೀತಿ ಸಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಟಿ ನಾಯಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಥೆ ನಿರೂಪಣೆ ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ. ಗುಡ್ ಲಕ್, ಒಳ್ಳೆಯದಾಗಿ. ಗುಡ್ ಲಕ್. ಥ್ಯಾಂಕ್ ಯು. ನಮಸ್ಕಾರ. ಲವ್ಲಿ ಸಿನಿಮಾ ತುಂಬ ಲವ್ಲಿ ಆಗಿತ್ತು. ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ತುಂಬ ಖುಷಿ ಆಯಿತು. ಒಂದಷ್ಟು ಎಮೋಷನ್ ಸೀನ್ಸ್ ಅಂತೂ ತುಂಬಾ ಟಚ್ ಆಗುತ್ತೆ. ಎಸ್ಪೆಷಲಿ ದತ್ತಣ್ಣ ಅವ್ರ ಜೊತೆ ಆ ಒಂದು ಸೀನ್ ತುಂಬ ಎಮೋಷ್ನಲ್ ಆಗಿತ್ತು. ಒಂದು ಎಮೋಷನ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಆ್ಯಕ್ಷನೂ ಇದೆ. ಸೊ ವೆರಿ ಗುಡ್ ಫ್ಯಾಮಿಲಿ ಸಿನಿಮಾ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹೌದು. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಲವ್ಲಿ ಮನಸ್ಸಿನ ಮನುಷ್ಯ, ಧ್ವನಿ ಮಾತ್ರ ಅಷ್ಟು ಖಡಕ್ಕು. ಸಿಂಹ ಅಂತ ಹೆಸರಲ್ಲೇ ಇದೆ ಆ ಧ್ವನಿ. ಒಂದು ಒಳ್ಳೆಯ ಸಿನಿಮಾ. ಒಂದು ಪ್ರೀತಿ, ಒಂದು ಹೆಣ್ಣಿನ ಮೇಲೆ ಪ್ರೀತಿ ಆಗಿರ್ಬೋದು, ವ್ಯಾಮೋಹ ಆಗಿರ್ಬೋದು, ಮಮತೆ ಆಗಿರ್ಬೋದು, ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಲ್ಲೂ ಕಣ್ಣು ತುಂಬುತ್ತೆ. ತುಂಬ ಚೆನ್ನಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶೇಖರ್ ಸರ್ ಏನು ತಂದಿಲ್ಲಲ್ಲ, ಏನೇನು ತಂದಿಲ್ಲ ಅಂತ ಯಾಕೆ ಹೇಳಿದೆ ಅಂತ ನೀವು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಅದ್ಭುತವಾದ ನಟನೆ ಸರ್ದು ಕೂಡ. ಇನ್ನು ಈ ಸಿನಿಮಾದಲ್ಲಿ ಹೊರಗಡೆ ಬಂದಾಗ ಎಲ್ಲ ಕ್ಯಾರೆಕ್ಟರ್ಗಳು ಕಾಡ್ತವೆ. ಜೊತೆಗೆ ನಮ್ಮ ದತ್ತಣ್ಣವರು ಮತ್ತು ಖಂಡಿತವಾಗ್ಲೂ ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣವ್ರದ್ದು ಒಂದು ಸೀನ್ ಇದೆ, ಗೊತ್ತಿಲ್ಲ, ಅದು ತುಂಬ ಕಣ್ಣು ತುಂಬ್ಕೊಂಡ್ಬಿಡುತ್ತೆ. ಯಾಕಂದರೆ ಫಸ್ಟಿಂದ ಬಂದಿರೋವಂಥ ರೀತಿ ಆಗಿರ್ಬೋದು, ಆಮೇಲೆ ಆ ಎರಡು ಕ್ಯಾರೆಕ್ಟರ್ಗಳನ್ನ ಒಟ್ಟಿಗೆ ನೋಡಿದಾಗ ಆಗುವಂಥದ್ದು. ಮತ್ತು ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ತುಂಬ ಖುಷಿಯಾಯಿತು. ಕನ್ನಡ ಬರದೇ ಇದ್ದರೂ ಕೂಡ ಇವರು ಯಾವುದೇ ವೇದಿಕೆಯಲ್ಲಿ ಹೋದ್ರೂ, ಲವ್ಲಿ ಸಿನಿಮಾ ಪ್ರಮೋಷನ್ಗೆ ಎಲ್ಲೇ ಹೋದ್ರೂ ಪ್ರೀತಿಯಿಂದ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದೊಂದು ಖುಷಿ. ಜೊತೆಗೆ ತುಂಬ ಮುದ್ದಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ನಿಮ್ಮ ಪಾತ್ರ. ಸೊ ಒಂದು ಒಳ್ಳೆ ಚಿತ್ರ ಲವ್ಲಿ ಸಿನಿಮಾ. ದಯವಿಟ್ಟು ಒಂದು ಥಿಯೇಟ್ರ್ ನೋಡಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. Well done. Congratulations. Hey, congratulations. Give me that. ಸೊ ನನಗನ್ಸಿದ್ದು, ಒಬ್ಬರನ್ನ ಇಷ್ಟು ಅನ್ಕಂಡೀಷ್ನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ. ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್. ಓ ಮೈ ಗಾಡ್, ಅನ್ಕಂಡೀಷ್ನಲ್ ಪ್ರೀತಿ ಅಂದರೆ ಏನು? ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ. ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ. ನಾನು ಹಿಂಗೊಬ್ರು ಪ್ರೀತಿಸೋಕ್ಕೆ ಸಾಧ್ಯನಾ ಅಂತಲೇ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ. ಯಾವ್ದು ಪಾಯಿಂಟಲ್ಲಿ ನಂಗೆ ಅನಿಸ್ತು ಅಂದರೆ, ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಪೊಸೆಸಿವ್ ಪ್ರೀತಿನ, ಅಯ್ಯೋ ದೇವ್ರೆ ಅಂತ. ಓವರಾಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿಸಿ ಅಂತ ಜನರಿಗೆ ತಟ್ಟಿ ಹೇಳ್ತಾರೆ. ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ನನಗೆ ಅನಿಸ್ತು. ಆ್ಯಂಡ್ ವೆರಿ ಗುಡ್ ವಾಚ್. ಒಂಥರ ಫೀಲ್ ಗುಡ್ ಸಿನಿಮಾ ಅಂತ ಅನಿಸ್ತು. ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ. ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಹೌದು, ಓಕೆ. ಈ HIV ಅನ್ನೋದು ಎಲ್ಲರೂ ತುಂಬ ಹೆದರ್ಕೋತಾರೆ, ಆ ಒಂದು ಕಾಯಿಲೆ ಬಗ್ಗೆ. ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಇದೆ. ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಅದು ಕ್ಯೂರ್ ಸಹ ಆಗುತ್ತೆ. ಆ್ಯಂಡ್ ಅದು ಮಕ್ಕಳು ಎಷ್ಟುವರೆಗೂ ಹೇಳ್ಬೋದು ಅಂತ. ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ವಾಚ್. ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ.
ಇವ್ರು ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ. ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಆಗಿರಲಿ, ತಂದೆ ತಾಯಿಯ ಪ್ರೀತಿ ಆಗಿರಲಿ, ನೇಬರ್ಸ್ ಪ್ರೀತಿ ಆಗಿರಲಿ, ಮಗಳು ತಂದೆನ ಪ್ರೀತಿ ಮಾಡೋದಿರಲಿ, ಅಮ್ಮನ ಪ್ರೀತಿ ಮಾಡೋದು. ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್, ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಪ್ರೀತಿ ಮಾಡ್ತಾರೆ, ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ. ಆ್ಯಂಡ್ ಲೈಕ್ ಶಿ ಸೈಡ್, ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಹೇಗೆ ನಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಸ್ ಅಂತ. ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡಲ್ಲ. ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು. ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಎಲ್ಲರೂ ಅವರವರ ಪಾತ್ರ ತುಂಬ ಜಸ್ಟಿಸ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್, ಎಂಟರ್ಟೈನಿಂಗ್ ಫಾರ್ ಶೋರ್. ಸೊ ನೀವೆಲ್ಲರೂ ಬಂದು ಲವ್ಲಿನ ಥಿಯೇಟ್ರಲ್ಲಿ ನೋಡಿ. And I should mention one more thing. ಲವ್ಲಿಯಲ್ಲಿ ನೀವು ಬ್ರೂಸ್ ಲೀ ಥರ ಫೈಟ್ಸ್ ನೋಡ್ಬೋದು. Oh my God, sir. ಇನ್ನೊಂದು ಮಜಾ ಏನಂದರೆ ಲವ್ಲಿ ಈಸ್ ಶಾರ್ಟ್ ಮೋಸ್ಟ್ಲಿ ಇನ್ ಕರಾವಳ್ಳಿ. ಆ್ಯಂಡ್ ಆಲ್ಸೋ ಎಷ್ಟು ತುಂಬ ರಗ್ಗಡ್ ಮನುಷ್ಯ, ಎಂಥ ರಫ್ ಆ್ಯಂಡ್ ಟಫ್ ಮನುಷ್ಯ ಇದ್ರೂ ಪ್ರೀತಿ ಎಂಥವ್ರನ್ನೂ ಕರೆಸ್ಬಿಡುತ್ತೆ ಅನ್ನೋದನ್ನು ನೀವು ಈ ಸಿನಿಮಾದಲ್ಲಿ ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಗುಡ್ ಲಕ್. ಸಿಗುವ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಸಿಷ್ಠ ಸರ್ಗೆ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಪ್ರೊಡ್ಯೂಸರ್ಗೆ ಫಸ್ಟು ದೇವರನ್ನ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದರೆ ಒಬ್ಬ ಹೊಸ ಡೈರೆಕ್ಟ್ರು ಸಿಕ್ಕಿದಾಗ ಇಷ್ಟು ಕಾಸು ಖರ್ಚು ಮಾಡೋಕ್ಕೆ ಒಂದು ಮನ್ಸು ಮಾಡೋ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫು. ಯಾಕಂದರೆ ಅವರಿಂದನೇ ಇಡೀ ಒಂದು ಚಿಕ್ಕ ಐಡಿಯಾ ಹಿಡ್ಕೊಂಡು ಇಷ್ಟು ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಸೊ ಬೆಸ್ಟ್ ವಿಶಸ್ ಹೋಲ್ ಟೀಮ್ ಒಳ್ಳೆಯದಾಗಿ ಅಂತ ಇಷ್ಟಪಡ್ತೀನಿ. ಇನ್ನೂ ಜನ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಹೊಸಬರ ಚಿತ್ರಕ್ಕೆ ಯಾವತ್ತೂ ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ನೀವು ನೋಡಿದಿರ ವಸಿಷ್ಠ ಸಿಂಹ ಅವರ ಸುದೀರ್ಘವಾದ ಜರ್ನಿಯಲ್ಲಿ ಇವಾಗ ನಾಯಕ ನಟನಾಗಿ ಆ್ಯಕ್ಚುಲಿ ಫಸ್ಟು ತೆಲುಗಲ್ಲಿ ಮಾಡಿದ್ದಾರೆ, ಇವಾಗ ಕನ್ನಡಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಒಂದು ಒಳ್ಳೆಯ ಸಿನಿಮಾ ಆಗಬಹುದು. ಯಾಕೆಂತಂದರೆ ಇದರಲ್ಲಿ ಒಂದು ಕಂಟೆಂಟ್ ಇದೆ, ಒಂದು ವಿಭಿನ್ನವಾದ ಒಂದು ಕಥಾಹಂದ್ರ ಇದೆ. ಸೊ ಆಸ್ ಎ ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳಕ್ಕೆ ಹೋದರೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇದು ಡೆಫಿನೆಟಾಗಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಸೊ ಕನ್ನಡದ ಅಭಿಮಾನಿಗಳಿಗೆಲ್ಲ ಹೇಳೋದು ಏನಂತಂದರೆ ದಯವಿಟ್ಟು ಕನ್ನಡಕ್ಕೆ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಲವ್ಲಿ ಸಿನಿಮಾ ನೋಡ್ಕೊಂಡ್ಬಂದೆ. ಸಿನಿಮಾ ಟೈಟಲ್ ತಕ್ಕ ಹಾಗೆ ಇದೆ, ಲವ್ಲಿ ಅಂತ. ಇವರಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಕತೆ ಆಗಿರ್ಬೋದು, ಕ್ರಿಮೂಹಿ ಆಗಿರ್ಬೋದು. ಆ ಕ್ರಿಮೂಹಿ ಅಂತ ಏನಂದರೆ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತು ನಮ್ಮ ವಸಿಷ್ಠ ಸರ್ ಆಗಿರ್ಬೋದು, ನಮ್ಮ ಜನನಿ ಆಗಿರ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ಮ್ಯೂಸಿಕ್, ಒಂದು ಸಿನಿಮಾಗೆ ಮ್ಯೂಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಅನೂಪ್ ಸರ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಒಳ್ಳೆ ಸಬ್ಜೆಕ್ಟ್ ಇದು, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲವ್ಲಿ ಸಿನಿಮಾ ಅವ್ರು ಹೇಳಿದಾಗೆ ಟೈಟಲ್ ತಕ್ಕನಾಗೆ ಲವ್ಲಿ ಆಗಿದೆ. ಪ್ರೀತಿಗೆ ಆದ್ಯತೆ ಕೊಟ್ಟಿದ್ದಾರೆ, ಹಾಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ. ಅದನ್ನ ನೀವು ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಜೈ ಆ್ಯಂಡ್ ಜನನಿಯ ಕಾಂಬಿನೇಷನ್, ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತ್ರಿಮೂಹಿ ಅವರ ಆ್ಯಕ್ಟಿಂಗ್ ಅದ್ಭುತವಾಗಿ ಮಾಡಿದ್ದೀರಾ ಸರ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನಗೆ ಫ್ರೇಮ್ಸ್ ಆಗಲಿ ಅದು ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಡೈರೆಕ್ಟ್ರಿಗಾಗಲಿ ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ವಸಿಷ್ಠ ಸರ್ಗೆ, ಅದ್ಭುತವಾದ ಅಭಿನಯ, ನಾವು ಹೇಳೋದೇ ಬೇಡ. ಆ್ಯಂಡ್ ಅವರ ವಾಯ್ಸ್ ಒಂದು ಸ್ಕ್ರೀನಲ್ಲಿ ನಮಗೆ ಕೇಳೋಕ್ಕೆ ತುಂಬಾ ಖುಷಿ. ಐ ಹ್ಯಾವ್ ಆಲ್ವೇಸ್ ಬೀನ್ ಟೆಲ್ಲಿಂಗ್ ದಿಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ವೆರಿ ಮಚ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.